ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಚೆನ್ನಾಗಿದ್ಯಲ್ಲ ಅದಕ್ಕೆ ಕೇಳಿದೆ. ನಿಮಗೂ ಒಂದ್ ಕೊಡಿಸ್ತೀನಿ, ಹಾಕೊಂಡು ಮನೆ ಹೋಗುವಿರತ್ತೆ ತಾಯೇ ಅಂತ. ಅಲ್ಲ ದುರ್ಗಾ, ಇಂಥ ಅಪ್ಪ ಎಂತ ಬ್ಯಾಕ್ ಗ್ರೌಂಡ್ ಇಂದ ಬಂದು ಇಂಥ ದೊಡ್ಡ ಮನೆಗೆ ಸೊಸೆಯಾಗಿ ಬಂದಿದೀಯಲ್ಲ. ಭಾರಿ ಛತ್ರಿ ಇದೆಯಾ ಕಡೆ ದುರ್ಗಾ ನೀನು ಅಲ್ವಾ? ಈ ಮನೆ ಸೊಸೆ ತವ್ರ ಮನೆಯವರು ಇಂಥ ಪೂರ್ ಫೆಲೋ ಅಂತ ಗೊತ್ತಾದ್ರೆ ಎಷ್ಟು ಅವಮಾನ ಅಲ್ವಾ? ಅದೇನು ಅಂತ ಒಪ್ಕೊಂಡು ಆ ಷರತ್ತು ಇವಳನ್ನ ಶರತ್ ಒಪ್ಕೊಂಡಿದ್ದಲ್ಲ. ಬೋ ಸಮಾಧಾನ ಮಾಡ್ಕ. ಏನೋ ಫ್ಲೋನಲ್ಲಿ ಹೇಳ್ಬಿಟ್ಟೆ. ಈ ವಯ್ಯನ್ನ ನೋಡ್ತಿದ್ರೆ ನಮ್ಮ ಅಣ್ಣನ ಸೊಸೆ ತವ್ರ ಮನೆಯವರು ಇಂಥವ್ರ ಅಂತ ಅನ್ನಿಸ್ತಾ ಇದೆ. ಪಾಪ ನಮ್ಮ ಅಣ್ಣ ಅತ್ಗೆ ಅವ್ರ ಹಣೆ ಬರದಲ್ಲಿ ಎಂಥ ದುರಾದೃಷ್ಟ ಬರ್ದಿತ್ತು. ಇಂಥವಳು ಮನೆ ಸೊಸೆಯಾಗಿ ಬಂದ್ಲು. ಕರ್ಮ. ಓಯ್, ನಿನ್ಗೇನ್ ಹೇಳಿದ್ ಕೇಳಿಸ್ತಾ ಇಲ್ವಾ? ಏ ದುರ್ಗಾ, ಈ ಮನೆ ಘನತೆ ಗೌರವ ಏನು ಅಂತ ಗೊತ್ತು ತಾನೆ ನಿನ್ಗೆ? ಈ ನಿಮ್ಮ ಅಪ್ಪನ್ನ ಇಲ್ಲಿಂದ ಜಾಗ ಖಾಲಿ ಮಾಡಕ್ ಹೇಳು. ನೀವು ಅಯ್ಯೋ, ಈ ಪಿಳ್ಳೆಗೆ ಹುಚ್ಚ ಮೊದ್ಲಿಂದಾನೆ ಪರಿಚಯ? ನೀವೆಲ್ಲ ಬ್ಯಾಡ್ ವರ್ಡ್ಸ್ ಮಾತಾಡಬೇಡಿ. ಮನೆಗೆ ಬಂದಿದ್ದ ಗೆಸ್ಟ್ ಹತ್ರ ಬ್ಯಾಡ್ ಮ್ಯಾನರ್ಸ್ ತೋರಿಸಬಾರ್ದು. ನೋಡಿದ್ರ ಡ್ಯಾಡ್, ದ ಗ್ರೇಟ್ ಬಿಸ್ನೆಸ್ ಟೈಕೂನ್ ಶರತ್ ಯಾರ ಮನೆಗಳೇ ಆಗಿದ್ದಾನೆ ಅಂತ. ಹಳೆಯ ಮಾವ ಕಾಂಬಿನೇಷನ್ ಸೂಪರ್. ಏಯ್ ದುರ್ಗಾ, ಹಿತ ಹೋಗಿ ಅವ್ನ ಪಕ್ಕ ನಿಂತ್ಕೋತಾ ಇದ್ದಾಳೆ. ನಿನ್ಗೇನು ಅನ್ಸಲ್ವಾ? Yes, this is not safe. ಬಾಯ್ ಕಡೆ. ಗೊಂಬೆ ಪಾತ್ರಧಾರಿ ಅಷ್ಟೇ, ಸೂತ್ರಧಾರಿ ಬೇರೆ. ಹೃದಯ ಕಹಿ, ಉದ್ದೇಶ ಒಳಿತಲ್ಲ. ಏನ್ ಹೇಳ್ತಿದ್ದಾರೆ ಇವರು? ನಿನ್ನ ಹೃದಯ ಕಹಿ ಇದೆ ಅಂತ ಹೇಳ್ತಾ ಇರ್ಬೇಕನ್ಸುತ್ತೆ. ಸರಿಯಾಗಿ ಹೇಳ್ತಾರೆ, ಸತ್ಯವಾದ ಮಾತು. ನಮ್ಮ ಆಕೆಗೂ ಆಗಾಗ ಸ್ವಲ್ಪ ಹೃದಯ. ಹಲೋ ಹಲೋ, ಬಿಡು ನನ್ನ. ಏನ್ ಮಾಡ್ತಿದ್ದೀರಾ ಹಿತಂಗೆ? ಅವಳನ್ನ ಯಾಕೆ ಮುಟ್ಟುತ್ತಿದ್ದೀರಾ? ಹೋಗಿ ಇಲ್ಲಿಂದ. ಅಯ್ಯೋ, ಅಪ್ಪಂಗೆ ಅವಳಂದ್ರೆ ತುಂಬಾ ಇಷ್ಟ. ಅವ್ರು ಏನು ಮಾಡೋದಿಲ್ಲ. ತಲೆ ಕೆಟ್ಟಿದ್ಯಾ ನಿನ್ಗೆ? ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡ್ತೀಯಾ? ಶರತ್ ಗೊತ್ತಾದ್ರೆ ನಿಮ್ಗಳ ಕತೆ ಅಷ್ಟೇ. ಬಿಡು ನನ್ನ. ಏಯ್, ಸುಮ್ನೆ ಇರು. ಆ ಬೆಗ್ಗರ್ ಹತ್ರ ಹೋಗ್ತೀಯಲ್ಲ. ಅವರು ಬೆಗರ್ ಅಲ್ಲ, ಅವರು ಗುಡ್, ಬ್ಯಾಡ್ ಅಲ್ಲ. ಸುಮ್ನೆ ಬರ್ತೀಯೋ ಇಲ್ವೋ? ಅಯ್ಯೋ ದೇವ್ರೆ, ದುರ್ಗಾ ಹಿತನ್ನ ಕರ್ಕೋ. ಇವರು ರುದ್ರಾಕ್ಷಿ ಕಟ್ಟೋದಕ್ಕೆ ಬಂದಿದ್ದಾರೆ. ಬೇಗ ಹೋಗು. ಮಾಯಾ, ನನ್ ಮಾತು ಕೇಳಿ. ಅಪ್ಪ ಏನು ಮಾಡೋದಿಲ್ಲ. ಬಿಡಿ ಮೇಡಮ್. ಇವನ್ನ ಮೊದಲು ಈ ಮನೆಯಿಂದ ಆಚೆ ಹಾಕಬೇಕು. ನನ್ನ ಪರಿಧಿ ಒಳಗೆ ಅವನಿಗೆ ಬರೋದಕ್ಕೆ ಬಿಡಬಾರ್ದು.
ಇಲ್ಲ, ಬಿಡಲ್ಲ ನಾನು. ಶಂಭು ಅವರು ಬಂದ್ಯಾರಾ? ಎಲ್ಲಿ? ಅವ್ರ ಪರಿಚಯ ನಿಮಗೂ ಇದೆಯಾ? ಅಯ್ಯೋ, ಇಲ್ಲದೆ ಏನು, ಖಂಡಿತ ಇದೆ. ನನ್ನ ತಲೆನೋವು ಮಾಯ ಆಗಿದ್ದೇ ಇವರಿಂದ. ನನ್ನ ಬುದ್ಧಿಗೆ ಮಂಕು ಕೌದಾಗ ಸರಿ ಮಾಡಿದ್ದೀವ್ರೆ. ಅಂದ್ರೆ ನಾನು ಇವ್ರ ಮೇಲೆ ಮಾಡಿರೋ ವಶೀಕರಣದಿಂದ ಇವ್ರನ್ನ ಬಿಡುಗಡೆ ಮಾಡಿದ್ದು ಇವನ, ಈ ಮನುಷ್ಯನ. ಅದು ಶರತ್. ಮಾಯಾ, ನನ್ನ ಮಗಳು ಕೈ ಹಿಡಿದು ಎಳ್ಕೊಂಡು ಹೋಗಕ್ಕೆ ಎಷ್ಟು ಧೈರ್ಯ ನಿನಗೆ? ಪಾಪ ಅವಳು ಬೇಡ ಅಂತ ಹೇಳ್ತಾನೆ ಇದ್ದಾಳೆ, ಅಂದ್ರೂ ಹಿಡಿದು ಎಳ್ಕೊಂಡು ಹೋಗ್ತಾ ಇದೆಯಾ? ಹೌ ಡೇರ್ ಯು? ಅಲ್ಲ ಶರತ್, ಅದು ಅಲ್ಲಪ್ಪ ಶರತ್ತು, ನಮ್ಮ ಮನೆಗೆ ಯಾರೋ ಹುಚ್ಚ ಬಂದಿದ್ದಾನೆ ನೋಡು. ಹೌದು ಶರತ್, ಈತನ ಪ್ರೊಟೆಕ್ಟ್ ಮಾಡ್ಬೇಕು ಅಂತಾನೆ ನಾನು ಕರ್ಕೊಂಡು ಹೋಗ್ತಿದ್ದೆ. ಆ ಬೆಕ್ಕರು ಮಾಯಾ, ಮನೆಗೆ ಬಂದಿರೋ ಗೆಸ್ಟ್ನ ಹೇಗೆ ಟ್ರೀಟ್ ಮಾಡ್ಬೇಕು ಅಂತ ಗೊತ್ತಿಲ್ದಿರೋ ನೀವು ಹುಚ್ಚರು. ಗೆಸ್ಟ್ ಶರತ್, ಏನ್ ಹೇಳ್ತಿದ್ದೀರಾ? ಲುಕ್ ಅಟ್ ಇಟ್ಸ್ ಅಟೈರ್. ಶಾಡಪ್ ಬಂದೆ ತಾನೆ. ಒಬ್ರು ಹಾಕೊಂಡಿರೋ ಬಟ್ಟೆ, ಅವ್ರಿರೋ ಸ್ಥಿತಿ ನೋಡಿ ಅವ್ರ ವ್ಯಕ್ತಿತ್ವನ ಅಳಿಯೋದಲ್ಲ. ಅವ್ರು ಯಾರು ಅನ್ಕೊಂಡಿದ್ಯಾ? ಅವರು ದುರ್ಗಾ ತಂದೆ. ಅವರಿಗೆ ಈ ಮನೆ ಸಿಗ್ಬೇಕಾಗಿರೋ ಎಲ್ಲ ಗೌರವ ಸಿಕ್ಕೇ ಸಿಗುತ್ತೆ. ಅವ್ರ ಬಗ್ಗೆ ಒಂದು ಕೆಟ್ಟು ಮಾತಾಡಿದ್ರು ನಾನ್ ಸುಮ್ಮನಿರಲ್ಲ. ಬಾಕಂದ, ದಯವಿಟ್ಟು ಕ್ಷಮಿಸಿ. ಪ್ಲೀಸ್ ಕೂತ್ಕೊಳ್ಳಿ. ಇವ್ರನ್ನ ನಮ್ಮ ಸಂಬಂಧಿಕರು ಅಂತ ಹೇಗೆ ಒಪ್ಕೊಳ್ಳೋದು ಮಾಯಾ? ಅಲ್ಲ, ಈ ಶರತ್ ಯಾಕೆ ಇಷ್ಟೊಂದು ಡಿಫೆಂಡ್ ಮಾಡ್ಕೊಂಡು ಮಾತಾಡ್ತಿದ್ದಾನೆ ಅಂತ ಯಾರಿಗ್ ಗೊತ್ತು? ದಿಸ್ ಇಸ್ ಅನ್ಬಿಲೀವಬಲ್. ಕೆಲವರು ಕ್ಷಮಿಸಕ್ಕಾಗದೇ ಇರುವಂತ ತಪ್ಪು ಮಾಡಿದ್ರು ಈ ಫ್ಯಾಮಿಲಿ ಅವ್ರನ್ನ ಇಲ್ಲೇ ಉಳಿಸ್ಕೊಂಡಿದೆ. ಈ ಮನೇಲಿ ಜಾಗ ಕೊಟ್ಟಿದೆ ಅನ್ನೋದು ನೆನಪಿರ್ಲಿ.